ನಮಸ್ತೆ. 27/11/2025 ಗುರುವಾರ, ಶುಕ್ಲ ಪಕ್ಷ. ಇವತ್ತು ಸಪ್ತಮಿ ತಿಥಿ ಇದೆ. ಸಪ್ತಮಿ ಅಂತಂದರೆ 7ನೇ ತಿಥಿ. ರಾತ್ರಿ 12:30 ಆನಂತರ ಅಷ್ಟಮಿ ಬರುತ್ತದೆ. ಇವತ್ತಿನ ನಕ್ಷತ್ರ ಧನಿಷ್ಠ. ಈ ಧನಿಷ್ಠ ನಕ್ಷತ್ರ ರಾತ್ರಿ ಅಂದರೆ ಲೇಟ್ ನೈಟು 2:31:49 ಇದೆ. ಇವತ್ತು ಇರುವಂಥ ಈ ಧನಿಷ್ಠ ನಕ್ಷತ್ರ ಸಂಪತ್ತು, ಸಿದ್ಧಿ ಈ ವಿಷಯಗಳನ್ನು ಕೊಡುತ್ತದೆ. ಆದ್ದರಿಂದ ಶುಭವಾಗಿದೆ. ರಾತ್ರಿ ಧನಿಷ್ಠ ನಕ್ಷತ್ರ ಮುಗಿದ ನಂತರ ಅಂದರೆ ರಾತ್ರಿ 2:32 ಮೇಲೆ ಶತಭಿಷ ನಕ್ಷತ್ರ ಬರುತ್ತದೆ. ಇವತ್ತಿನ ದಿನ ಪ್ರಕಾರ ಇಷ್ಟು ವಿಷಯಗಳು ಅಂತಂದರೆ, ಇನ್ನೂ ಕೆಲವು ವಿಷಯಗಳಿಗೆ ಹೋಗೋಣ. ನಕ್ಷತ್ರ ಪಾದಗಳು ಧನಿಷ್ಠ, ಶತಭಿಷ ಅಂತ ಎರಡು ಇರೋದರಿಂದ ಶತಭಿಷ ನಕ್ಷತ್ರದ್ದು ಮತ್ತು ಧನಿಷ್ಠ ನಕ್ಷತ್ರದ್ದು, ಧನಿಷ್ಠ ನಕ್ಷತ್ರ 2 ಪಾದವರೆಗೂ ಅಂದರೆ ಮಧ್ಯಾಹ್ನ 2:07 ಮಕರ ರಾಶಿ, ಆ ನಂತರ ಕುಂಭರಾಶಿ ಬರುತ್ತದೆ. ಹಾಗಾಗಿ ಇವತ್ತು ಧನಿಷ್ಠ ಮತ್ತು ಶತಭಿಷ ನಕ್ಷತ್ರಗಳು ಕುಂಭರಾಶಿಯಲ್ಲೂ ಬರುತ್ತದೆ. ಆದ್ದರಿಂದ ಆ ಸಮಯದ ಮೇಲೆ ಅಂದರೆ ಮಧ್ಯಾಹ್ನ 2:07 ಮೇಲೆ ಕುಂಭರಾಶಿ ಸ್ಟಾರ್ಟ್ ಆಗುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೇರೆ ವಿಷಯಗಳನ್ನ ನೋಡ್ತಾ ಹೋಗೋಣ. ಬೆಳಿಗ್ಗೆ 6:24 7:51 ಧನಿಷ್ಠ ನಕ್ಷತ್ರ 1ನೇ ಪಾದ ಮಕರ ರಾಶಿ, ಆ ನಂತರ ಅಂದರೆ ಮಧ್ಯಾಹ್ನ 2:07 ಧನಿಷ್ಠ ನಕ್ಷತ್ರ 2ನೇ ಪಾದ ಮಕರ ರಾಶಿ, ಮಧ್ಯಾಹ್ನ 2:07 ಮೇಲೆ ರಾತ್ರಿ 8:21 ಧನಿಷ್ಠ ನಕ್ಷತ್ರ 3ನೇ ಪಾದ. ಈ ಧನಿಷ್ಠ ನಕ್ಷತ್ರ 3ನೇ ಪಾದ ಕುಂಭರಾಶಿಯಲ್ಲಿ ಬರುತ್ತದೆ. ಹಾಗಾಗಿ ಮಧ್ಯಾಹ್ನ 2:07 ಮೇಲೆ ಕುಂಭರಾಶಿ ಪ್ರಾರಂಭವಾಗಿ ಮತ್ತೆ ರಾತ್ರಿ 8:21 ಮೇಲೆ 2:32 ಧನಿಷ್ಠ ನಕ್ಷತ್ರ 4ನೇ ಪಾದ. ಅದಾದ ನಂತರ ಶತಭಿಷ ನಕ್ಷತ್ರ ಬರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಶುಭ ಸಮಯಗಳನ್ನ ನೋಡೋಣ. 7:52 10:11, 11:02 11:50, ಮಧ್ಯಾಹ್ನ 3:35 ಸಂಜೆ 5 ಗಂಟೆ, ಸಂಜೆ 7:06 ಶುಭ ಸಮಯಗಳು ಫುಲ್ಲಾಗಿದೆ. ನೋಡಿಕೊಂಡು ನಿಮ್ಮ ಕಾಲ ಅವಕಾಶ ಹೆಂಗಿರುತ್ತೆ ಅಂತ ನೋಡಿ ಕೆಲವು ಕಾರ್ಯಗಳನ್ನ ಮಾಡುವಂಥದ್ದು ಖಂಡಿತ ತೊಂದರೆ ಅಲ್ಲ. ಅದೇ ಸಮಯದಲ್ಲಿ 100% ಅಶುಭ ಸಮಯ ನೋಡೋಣ. 6:24 7:50, 10:13 10:59, ಇದರಲ್ಲಿ 11:52 ಮಧ್ಯಾಹ್ನ 1:34 ಮೃತ್ಯು, ಮಧ್ಯಾಹ್ನ 1:33 2:59 ರಾಹುಕಾಲ. ಅದೇ ಸಮಯದಲ್ಲಿ 2:47 ಮೇಲೆ 3:33 ದುರ್ಮುಹೂರ್ತವಿದೆ. ಸಂಜೆ 5:02 7:04 ಮೃತ್ಯು. ಇದನ್ನು ನೋಡಿ ನಿಮ್ಮ ಕಾರ್ಯಗಳನ್ನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಳ್ಳಿ. ಶುಭ ಅಶುಭ ಸಮಯಗಳನ್ನ ಕೊಟ್ಟಿದ್ದೀವಿ, ಅದನ್ನು ವಿಂಗಡಿಸಿ ನೋಡಿ ನಿಮ್ಮ ಸಮಯಗಳು ಶುಭವಾಗಲಿ ಅಂತ ದೇವರಲ್ಲೂ ಪ್ರಾರ್ಥನೆ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.